ನಿಮಗೋಸ್ಕರ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಭಾಳ ಸಲ ಕೇಳುವಂಥ ಒಂದು ಈಸಿ ಕ್ವಶನ್ ತೊಗೊಂಡಿನಿ. ನೋಡೋಕೆ ಈಸಿ ಬಟ್ ಕೆಲವರು ಟಫ್ ಓದು ಬಟ್ ಕೆಲವರಿಗೆ ಭಾಳ ಈಸಿ ಆಗುತ್ತಾ. ನಿಮಗೇನು ಅನ್ಸುತ್ತೆ ಅಂತ ನೋಡೋಣ ಅಂತ. ಕ್ವಶನ್ ಏನು ಕೇಳ್ಯಾರಪ್ಪ ಅಂದರೆ, ಎರಡು ಸಂಖ್ಯೆಗಳ ನಡುವಿನ ಅನುಪಾತ 3, 4 ಮತ್ತು ಅವುಗಳ ಮೊತ್ತ 420. ಚಿಕ್ಕ ಸಂಖ್ಯೆ ಎಷ್ಟಂತ ಕೇಳ್ಯಾರ. ನೋಡ್ರಿ ಏನಂದ್ರಪ್ಪ ಅಂತಂದ್ರೆ ಅನುಪಾತ ಎಷ್ಟೈತೆ ಬಿಡ್ಕೊಂಡು ಮೊದಲು 3 ಮತ್ತು 4. ಅನುಪಾತ ಅಂದರೆ ಏನು ಸಿಂಪಲ್, ಯಾವುದೋ ಎರಡು ನಂಬರ್ ಇದ್ದು ಆ ಎರಡು ನಂಬರ್ಗಳನ್ನ ಯಾವುದೋ ಒಂದು ಸೇಮ್ ನಂಬರಿಂದ ಭಾಗಾಕಾರ ಮಾಡಿದಾಗ ಬರುವಂಥ ಒಂದು ನಂಬರು. ಅಂದರೆ ಏನಿದೆ, ನಾವು ಎರಡೂ ಎಕ್ಸ್ ಅನ್ನೋ ಒಂದು ನಂಬರ್ಲೆ ಗುಣಾಕಾರ ಮಾಡ್ರೆ ಒರಿಜಿನಲ್ ನಂಬರ್ ಸಿಗ್ತಾವೆ ಅನ್ಕೊಂಡು ಹೌದಾ. ಈಗ 3x ಮತ್ತು 4x ಇವು ಒರಿಜಿನಲ್ ನಂಬರ್ ಅದು ಅನ್ಕೊಳ್ಳೋಣ. ಇವು ಎರಡು ಮೊತ್ತ ಎಷ್ಟು ಅಂದನು 420 ಅಂದನು. ಈಗ 3x 4x ಎರಡು ಎಕ್ಸ್ ಮಾಪನ ಇರೋದ್ರಿಂದ ಕೂಡಿಸ್ಬೋದು. 7x ಆಗುತ್ತೆ. 7x ಎಷ್ಟಾಯ್ತು 420. ಈಗ ಎಕ್ಸಿನ 32 ಬರ್ತೈತಿ. 7ನ ಈ ಕಡೆ ಗುಣಾಕಾರ ಭಾಗಾಕಾರ ಮಾಡ್ಬೇಕು. 7 6 2 0. ಎಕ್ಸ್ 60 ಅಂತ ಬಂತು. ಅಂದರೆ ನಮಗೆ ಎಕ್ಸ್ ಅನ್ನೋದು ನಾವೇನು ಅನ್ಕೊಂಡಿದ್ದು 3x 4x ಇವು ನಮ್ಮ ನಂಬರ್ ಅನ್ಕೊಂಡಿದ್ದು. ಈಗ ನಮಗೆ ಎಕ್ಸ್ ಮೊತ್ತ ಸಿಕ್ಕೈತಿ 60 ಅಂದ್ರೆ 3 × 60 ಇದು 4 × 60 ನಂಬರ್ ಒಟ್ಟಪ್ಪ 6 3 18 180 4 24 240. ಅವ್ರು ಕೇಳಿದ್ದು ಬರೀ ಸಣ್ಣ ನಂಬರ್. ನೀವು ಇದನ್ನು ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಗೊತ್ತಿರುತ್ತೆ ಅನುಪಾತಗಳು ಸಣ್ಣ ಅನುಪಾತ ಇರುತ್ತೆ, ಅದು ಸಣ್ಣ ಸಂಖ್ಯೆ ಆಗಿರುತ್ತೆ. ಸೀದಾ ನೀವು 3ನ್ನು 60 ಗುಣಿಸಿ ಲೆಕ್ಕ ಮಾಡಿ ಆಪ್ಷನ್ಗೆ ಟಿಕ್ ಹಾಕಿಬಿಟ್ರೆ ನಿಮ್ಮದು ಮುಗಿದೋಯ್ತು. ಇದನ್ನು ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ಮಾಡೋಕೆ ನಿಮ್ಗೆ 10 ಸೆಕೆಂಡ್ ಟೈಮ್ ಆಗುತ್ತೆ. ಭಾಳ ಸಿಂಪಲ್ ಕ್ವಶನ್, ಭಾಳ ಎಕ್ಸಾಮ್ನಾಗ ಕೇಳ್ತಾರೆ. ಕರ್ನಾಟಕ ಸ್ಟೇಟ್ ಅವರು PC PSI ಎಲ್ಲ ವಿಷಯ ಕೇಳ್ತಾರೆ. ಮತ್ತು ಸೆಂಟ್ರಲ್ ಗೌರ್ಮೆಂಟ್ದಾಗೂ GD SSC CGL CHL MTS ಈ ಥರ ಕ್ವಶನ್ ಕೇಳ್ತಿರ್ತಾರೆ. ಭಾಳ ಸಿಂಪಲಾಗಿ ಸಾಲ್ವ್ ಮಾಡೀನಿ. ಈ ಥರ ಸಾಲ್ವ್ ಮಾಡಿ ನಿಮ್ಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿರಿ. ಮತ್ತು ನಾನು ಮಾಡ್ತಾರೋ ಡೈಲಿ ಮಾಡ್ತಾರೋ ಕ್ವಶನ್ ನಿಮ್ಗೆ ತಿಳಿಯತ್ತಾಗಲ್ಲ. ಮತ್ತು ಯಾವ ಥರ ಕ್ವಶನ್ ಮಾಡತ್ತೀನಿ, ಇನ್ಯಾವ ಥರ ಕ್ವಶನ್ ಮಾಡ್ಬೇಕಂತ ಕಮೆಂಟ್ ತಿಳಿಸ್ರಿ. ಸಿಗ್ನು ಇನ್ನೊಂದು ಥರ ಇದೆ ವಿಡಿಯೋದಾಗ.